ದೇವರನ್ನು ನಂಬಿದಂತ ವ್ಯಕ್ತಿ ಅವನು ಬಹಳ 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 ತಾಳ್ಮೆಯಿಂದ ಇರ್ತಾನೆ, ಎಲ್ಲವನ್ನು ಸಹಿಸಿಕೊಳ್ತಾನೆ, ಎಲ್ಲವನ್ನು ನಂಬುತ್ತಾನೆ, ಎಲ್ಲವನ್ನು ನಡುತ್ತಾನೆ. ಆದ್ರೆ ಅರ್ಧ ಕಚ್ಚೆ ನಂಬಿದ ವ್ಯಕ್ತಿ ಯಾವಾಗ ಮುಂದೆ ಓಡ್ತಾ ಓಡ್ತಾ ಹಿಂದಿ ಬಿ ನೋಡಬಹುದು. ವಿಷಯ ದೇವರ ಸೇವೆಯಲ್ಲಿ 99% ಅಲ್ಲಿ 100% ಅಲ್ಲಿ 99% ಬಿದ್ದು ಹೋಗ್ಯಾರ, 1% ಎಲ್ಲೋ ಅರ ಜಗತ್ತಿನ. ಈಗ ಅವ್ರೆಲ್ಲರೂ ಹಿಂಗಿರ್ತಿದ್ರು ಅಂದ್ರೆ ದೇವ್ರ ರಾಜ್ಯ ಬೇಗ ಹಿಡಿತೈತಿ. ಬಹಳ ಜನ ಹೆಂಗ್ ತಯಾರಿ ಆಗ್ಲತ್ತಾರ ಗೊತ್ತದನ, ದೇವರು ವೇಟ್ ಮಾಡ್ತಾ ಇದ್ದಾನೆ ತಯಾರಾಗೋ ಸಲುವಾಗಿ. ನಾವು ಎಚ್ಚರವಾಗಿರ್ಬೇಕು, ಇನ್ನು ಮೇಲಿಂದ ಶುದ್ಧರಾಗಿರ್ಬೇಕು. ನಾವು ನೇಗಿಲ ಮೇಲೆ ಕೈ ಇಕ್ಕಿ ನಾವು ಹಿಂದೆ ನೋಡಿದ್ರೆ ಹಿಂದೆ ಬಂಗಾರದ, ಬೆಳ್ಳಿಯದ, ಸ್ನೇಹಿತರದ, ಫ್ರೆಂಡ್ಸ್ ಅದ, ಪರಿವಾರ ಫ್ಯಾಮಿಲಿ ಎಲ್ಲ ಹಿಂದೆ ಅದ. ಆದ್ರೆ ಅದ್ರ ಹಿಂದೆ ಹೋಗಿ ನೋನು ಯಾರು ಬಚಾವಾಗಲ್ಲ. ಬೈಬಲ್ ವಾಕ್ಯ ಹೇಳ್ತದೆ, ಅಬ್ರಹಾಮನಿಗೆ ದೇವರು ಹೇಳ್ತನು, ಅಬ್ರಹಾಮನೇ ನೀನು ಸ್ವದೇಶವನ್ನು ಬಿಟ್ಟು ಬಾ ಹೊರಗಡೆ. ಬಿಟ್ಟು ಬಂದನು ಪ್ರಿಯರೇ, ಅಬ್ರಹಾಮನು ಬಿಟ್ಟು ಬಂದ ಮೇಲೆ ದೇವರು ಅಬ್ರಹಾಮನಿಗೆ ದೊಡ್ಡ ತಲಾಂತ ಯೂಸ್ ಮಾಡ್ತಾ ಇದ್ರು. ಅಬ್ರಹಾಮ್ ಹಿಂಗ್ ಅಂದಿಲ್ಲ, ದೇವರೇ ನನ್ನ ದೊಡ್ಡ ಪ್ರಾಪರ್ಟಿ ಇದ, ನಾನು ಹೆಂಗ್ ಬಿಟ್ಟು ಬರ್ಲಿ, ಇನ್ನೂ ಸ್ವಲ್ಪ ಟೈಮ್ ಕೊಡು, ನಾನು ಖರ್ಚು ನೋಡ್ತೀನಿ, ಅದು ಯಾರಿಗೆ ಹ್ಯಾಂಡಲ್ ಮಾಡಿ ಬರ್ತೀನಿ, ಪ್ರಾಪರ್ಟಿ ನನ್ನ ಆಸ್ತಿ ಇದ, ನನ್ನ ಮನೆ ಅದ, ಅದು ಯಾರಿಗೆ ಹ್ಯಾಂಡಲ್ ಮಾಡಿ ಬರ್ತೀನಿ, ದೇವರೇ ಸ್ವಲ್ಪ ವೇಟ್ ಮಾಡು. ಅಬ್ರಹಾಮನಿಗೆ ಹೇಳಿರ್ಲಿಲ್ಲ ದೇವರಿಗೆ.